ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಮೊದಲಿಗೆ ಇವತ್ತಿನ ವಾಸ್ತು ವಿಚಾರದಲ್ಲಿ ತುಳಸಿ ಕಟ್ಟೆಯನ್ನು ಯಾವ ಭಾಗದಲ್ಲಿ ಮನೆ ಹತ್ರ ನಾವು ವಾಸ್ತು ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ತಿಳಿದುಕೊಳ್ಳೋಣ. ಯಾವುದೇ ಮನೆ ಆಗಲಿ, ಯಾವುದೇ ರಸ್ತೆಗೆ, ಪೂರ್ವದ ರಸ್ತೆ, ಪಶ್ಚಿಮದ ರಸ್ತೆ, ದಕ್ಷಿಣದ ರಸ್ತೆ, ಉತ್ತರದ ರಸ್ತೆ, ಯಾವುದೇ ರಸ್ತೆಗೆ ಆಗಲಿ, ಯಾವುದೇ ಮನೆಯಲ್ಲಾಗಲಿ ತುಳಸಿ ಕಟ್ಟೆ ಇಲ್ಲದೇ ಇರುವಂಥ ಜಾಗ ಇಲ್ಲ. ಮೊದಲಿಗೆ ತುಳಸಿ ಕಟ್ಟೆಯನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದರದೇ ಆದ ಒಂದು ದೈವ ಮಹತ್ವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿ ಮನೆಯಲ್ಲೂ ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ಆ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಅದೇ ರೀತಿ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು ಎಷ್ಟು ಶ್ರೇಷ್ಠನೋ ಅದೇ ರೀತಿ ತುಳಸಿ ಕಟ್ಟೆನ ಮನೆಯ ಯಾವ ಭಾಗದಲ್ಲಿ ಇಡಬೇಕು ಅನ್ನೋದು ಅಷ್ಟೇ ಬಹುಮುಖ್ಯ. ಆದ್ದರಿಂದ ತುಳಸಿ ಕಟ್ಟೆಯನ್ನು ಮನೆಯ ಹತ್ರ ಯಾವ ಭಾಗದಲ್ಲಿ ಇಡಬೇಕು ಅನ್ನೋದು ಸುಮಾರು ಜನಕ್ಕೆ ಗೊಂದಲ ಇದೆ. ಕೆಲವರು ಬರ್ತಾರೆ ಈಶಾನ್ಯ ಭಾಗದಲ್ಲಿ ಇಡಿ ಅಂತ ಹೇಳ್ತಾರೆ, ಕೆಲವರು ಬರ್ತಾರೆ ಪೂರ್ವದಲ್ಲಿ ಇಡಿ ಅಂತ ಹೇಳ್ತಾರೆ, ಕೆಲವರು ಬರ್ತಾರೆ ನೈಋತ್ಯದಲ್ಲಿ ಇಡಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಬರ್ತಾರೆ ವಾಯುದಲ್ಲಿ ಇಡಿ ಅಂತ ಹೇಳ್ತಾರೆ. ಆದ್ದರಿಂದ ತುಳಸಿ ಕಟ್ಟೆಯನ್ನು ನಮಗೆ ಎಲ್ಲಿ ಬೇಕೋ ಅಲ್ಲೇ ಇಡೋ ಹಾಗಿಲ್ಲ. ಮೊದಲಿಗೆ ತುಳಸಿ ಕಟ್ಟೆಯನ್ನು ಇಡುವ ವಾಸ್ತು ರೀತಿಯ ಇಡುವ ಜಾಗ ಬಹುಮುಖ್ಯ. ಆದ್ದರಿಂದ ನಾವು ಏನು ವಾಸ್ತು ರೀತಿಯಲ್ಲಿ ತುಳಸಿ ಕಟ್ಟೆ ಇಡ್ತೀವೋ ಅಲ್ಲಿ ನಾವು ಪೂಜೆ ಮಾಡಿದ್ದೇ ಆಗಲಿ, ಆ ತುಳಸಿ ಕಟ್ಟೆಗೆ ನಾವು ಪ್ರದಕ್ಷಿಣೆ ಹಾಕಿದ್ದೇ ಆಗಲಿ, ಅದರಿಂದ ನಮಗೆ ಪಾಸಿಟಿವ್ನೆಸ್ಸು ಬರುತ್ತೆ. ಆದ್ದರಿಂದ ತುಳಸಿ ಕಟ್ಟೆಯನ್ನು ನಾವು ಎಲ್ಲಿ ಇಡಬೇಕು ಅನ್ನೋದು ಬಹುಮುಖ್ಯವಾದ ವಿಚಾರ. ಯಾವುದೇ ಮನೆಯಲ್ಲಾಗಲಿ ಮುಖ್ಯವಾಗಿ ತುಳಸಿ ಕಟ್ಟೆನ ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ಬಹುಮುಖ್ಯವಾದ ಶ್ರೇಷ್ಠವಾದ ಜಾಗ, ನಂಬರ್ 1 ಜಾಗ ಅಂದರೆ ಉತ್ತರದ ಜಾಗ, ಪೂರ್ವದ ಜಾಗದಲ್ಲಿ ತುಳಸಿ ಕಟ್ಟೆ ಇಡಬೇಕು. ಅದು ಬಿಟ್ಟು ಕೆಲವು ಜಾಗಗಳಲ್ಲಿ ದೇವಮೂಲೆ ಈಶಾನ್ಯದಲ್ಲಿ ತುಳಸಿ ಕಟ್ಟೆ ಇಡಬೇಕು. ಈಶಾನ್ಯದಲ್ಲಿ ತುಳಸಿ ಕಟ್ಟೆ ಇಟ್ಟರೆ ನಮಗೆ ಅಷ್ಟೈಶ್ವರ್ಯಗಳು ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಕೆಲವು ಜನ ನಿಮಗೆ ವಿವರಿಸ್ತಾರೆ. ಅದು ತುಂಬ ತಪ್ಪು. ಯಾಕಪ್ಪ ಈಶಾನ್ಯ ಭಾಗದಲ್ಲಿ ತುಳಸಿ ಕಟ್ಟೆ ಇಡಬಾರ್ದು ಅಂತಾರೆ ಅಂತಂದರೆ, ಒಂದು ಚಿಕ್ಕ ಪಾಟಲ್ಲಾದರೆ ಇಟ್ಕೊಳ್ಬೋದು, ತಪ್ಪೇನಿಲ್ಲ. ಕೆಲವೊಂದು ಮನೆಗಳಲ್ಲಿ 4 ಅಡಿಗೆ 4 ಅಡಿ, 3 ಅಡಿಗೆ 3 ಅಡಿ ದೊಡ್ಡದಾಗಿ ಕಟ್ಟೆ ಕಟ್ಟಿ ದೊಡ್ಡದಾಗಿ ಒಂದು ಕುಂಡ ಮಾಡಿ ಭಾರವಾಗಿ ಎತ್ತಲಾರದಷ್ಟು ಭಾರವಾಗಿ ಮಾಡಿ ಆ ಜಾಗದಲ್ಲಿ 3 ಅಡಿಗೆ 3 ಅಡಿ ಒಂದು ತೊಟ್ಟಿ ಥರ ಕಟ್ಟೆ ಕಟ್ಟಿ ಅದರಲ್ಲಿ ತುಳಸಿ ಕಟ್ಟೆ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಈಶಾನ್ಯ ಭಾಗ ಭಾರ ಆಗಿ, ಈಶಾನ್ಯದ ಭಾಗ ದೋಷ ಆಗಿ ಆ ಮನೆಯಲ್ಲಿ ವಾಸ್ತು ರೀತಿಯಲ್ಲಿ ತಪ್ಪಾಗ್ತದೆ. ಆದ್ದರಿಂದ ಯಾವುದೇ ಮನೆಗೆ ಈಶಾನ್ಯ ಭಾಗದಲ್ಲಿ ತುಳಸಿ ಕಟ್ಟೆ ಮಾಡಬಾರ್ದು. ಅದರಿಂದ ನಮಗೆ ಪೂಜೆ ಮಾಡೋದ್ರಿಂದ ನಮಗೆ ಫಲಗಳು ಸಿಗುತ್ತೆ ಅಂತ ಭಾವಿಸ್ತಾರೆ. ಅದು ತಪ್ಪು. ಮೊದಲಿಗೆ ವಾಸ್ತು ರೀತಿಯಲ್ಲಿ ನಮಗೆ ಅದು ಸರಿ ಇದ್ದರೆ ಮಾತ್ರ ನಮಗೆ ತುಳಸಿ ಕಟ್ಟೆ ಅದರಿಂದ ನಮಗೆ ಫಲ ಬರುತ್ತೆ. ಅದು ಒಂದು ರೀತಿಯ ಆಕ್ಸಿಜನ್ ಪ್ಲ್ಯಾಂಟು. ಯಾವ ರೀತಿ ಆಕ್ಸಿಜನ್ ಪ್ಲ್ಯಾಂಟು ಅಂದರೆ, ಬೇರೆ ಗಿಡಗಳ ಪರಿಸರದಲ್ಲಿರ್ತಕ್ಕಂಥ ಬೇರೆ ಗಿಡಗಳೆಲ್ಲ ನಮಗೆ ಡೇ ಆಕ್ಸಿಜನ್ ಕೊಟ್ಟರೆ ನೈಟು ಆಕ್ಸಿಜನ್ ಕೊಡೋದಿಲ್ಲ. ತುಳಸಿ ಕಟ್ಟೆ ಅದ ರೀತಿ ಅಲ್ಲ. ತುಳಸಿ ಗಿಡ ಡೇ ಆ್ಯಂಡ್ ನೈಟ್ ನಮಗೆ ಆಕ್ಸಿಜನ್ ಕೊಡುವಂಥ ಪ್ಲ್ಯಾಂಟ್ ಆಗಿರುತ್ತೆ. ಮತ್ತು ಅದನ್ನು ಹಿಂದೂ ಪರಂಪರೆಯಲ್ಲಿ ಅದರದೇ ಆದ ಒಂದು ದೇವರ ಸ್ಥಾನವನ್ನು ನೀಡಿದ್ದಾರೆ. ಆದ್ದರಿಂದ ತುಳಸಿ ಕಟ್ಟೆನ ಯಾವುದೇ ಮನೆಗೆ ಉತ್ತರದಾಗಲಿ ಪೂರ್ವದಲ್ಲಾಗಲಿ 9 ಭಾಗ ಮಾಡಿದ್ರೆ 9 ಭಾಗದಲ್ಲಿ ಮಧ್ಯದ ಭಾಗದಿಂದ ಆ ಕಡೆ 2 ಭಾಗ ಬಿಡಬೇಕು, ಈ ಕಡೆ 2 ಭಾಗ ಬಿಟ್ಟು ಇನ್ನು 5 ಭಾಗದಲ್ಲಿ ನಾವು ತುಳಸಿ ಕಟ್ಟೆನ ಇಡೋದು ತುಂಬ ಶ್ರೇಷ್ಠ. ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗದ 2 ಭಾಗ, ಪೂರ್ವ ಈಶಾನ್ಯದ 2 ಭಾಗ, ಉತ್ತರ ಈಶಾನ್ಯದ 2 ಭಾಗದಲ್ಲಿ ತುಳಸಿ ಕಟ್ಟೆ ಇಡೋದು ಒಳ್ಳೆಯದಲ್ಲ. ಯಾವುದೇ ಕಾರಣಕ್ಕೂ ಅದನ್ನು ಇಡಬಾರ್ದು. ಅದೇ ರೀತಿ ಪೂರ್ವ ಭಾಗದಲ್ಲೂ ಅದೇ ರೀತಿ 9 ಭಾಗ ಮಾಡಿ ಮಧ್ಯಭಾಗದಲ್ಲಿ ಇಡ್ಬೋದು. ಈಶಾನ್ಯದಿಂದ 2 ಭಾಗ ಇಡಬಾರ್ದು. ಆಗ್ನೇಯದಲ್ಲಿ 2 ಭಾಗ ಬಿಟ್ಟು ನೀವು ಪೂರ್ವದಲ್ಲಿ ಇಟ್ಟರೆ ತುಂಬ ಶ್ರೇಷ್ಠ ವಾಸ್ತು ರೀತಿಲಿ. ಆದ್ದರಿಂದ ತುಳಸಿ ಕಟ್ಟೆನ ಪೂರ್ವದ ರಸ್ತೆಗೆ, ಉತ್ತರದ ರಸ್ತೆಗೆ, ಉತ್ತರ ಈಶಾನ್ಯ ಬಿಟ್ಟು ಪೂರ್ವ ಈಶಾನ್ಯ ಬಿಟ್ಟು, ಅದೇ ರೀತಿ ಬಾಗಿಲು ಕೂಡ ಬಾಗಿಲಿಗೆ ಎದುರಾಗಿ ಇಡ್ತಾರೆ ಕೆಲವರು, ಅದು ತಪ್ಪು. ಯಾವುದೇ ಮನೆಯಲ್ಲಿ ಬಾಗಿಲಿಗೆ ಎದುರಾಗಿ ತುಳಸಿ ಕಟ್ಟೆ ಇಡೋದ್ರಿಂದ ನಡಿಗೆ ನಮಗೆ ಕ್ರಾಸ್ ನಡಿಗೆ ಆಗಿ ಅದು ನಮಗೆ ವಾಸ್ತು ರೀತಿಯ ದೋಷಗಳಾಗ್ತದೆ. ಆದ್ದರಿಂದ ಯಾವುದೇ ಮನೆಗೆ ಪೂರ್ವದ ಬಾಗಿಲಿಗೆ ಬಲಗಡೆ ಬರಬೇಕು, ಅದೇ ರೀತಿ ಉತ್ತರದ ಬಾಗಿಲಿಗೆ ಎಡಗಡೆ ಬರೋ ರೀತಿಯಲ್ಲಿ ತುಳಸಿ ಕಟ್ಟೆ ಇಟ್ಟರೆ ಅದರಿಂದ ನಮಗೆ ತುಂಬ ಎನರ್ಜಿ ಬರುತ್ತೆ. ಕೆಲವು ಜನ ಹೇಳ್ತಾರೆ ಈಶಾನ್ಯದಲ್ಲಿಡಿ, ಅಲ್ಲಿ ತುಂಬ ದೇವಮೂಲೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಅದು ಆ ರೀತಿ ಅಲ್ಲ. ಸೈಂಟಿಫಿಕ್ ರೀಸನ್ ಏನು ಅಂದರೆ, ಈಶಾನ್ಯದಿಂದ ಗಾಳಿ ಬೀಸೋದ್ರಿಂದ ಆ ತುಳಸಿ ಗಿಡದ ಮೇಲೆ ಗಾಳಿ ಬಂದು ಆ ಗಾಳಿ ನಮ್ಮ ಮನೆಗೆ ಬರೋದ್ರಿಂದ ಆ ತುಳಸಿ ಗಿಡದಲ್ಲಿ ಇರತಕ್ಕಂಥ ಒಂದು ಮೆಡಿಷನ್ ಪವರು ಮನುಷ್ಯನ ಆ ಮನೆ ಮೇಲೆ ಬರೋದ್ರಿಂದ ಅದು ಶ್ರೇಷ್ಠ ಅಂತ ಭಾವಿಸ್ತಾರೆ. ಅದು ಒಳ್ಳೆಯದೇ. ಆದರೆ ಆ ಈಶಾನ್ಯ ಭಾಗದಲ್ಲಿ ದೊಡ್ಡ ಕಟ್ಟೆ ಮಾಡಿ
ಅದರಲ್ಲಿ ಮಣ್ಣು ಹಾಕಿ ದೊಡ್ಡ ದಿಂಬ ಮಾಡೋದ್ರಿಂದ ಅದು ವಾಸ್ತು ರೀತಿಯಲ್ಲಿ ಈಶಾನ್ಯ ಭಾಗ ಭಾರ ಆಗಿ ಅದು ವಾಸ್ತು ರೀತಿಯಲ್ಲಿ ನಮಗೆ ತುಂಬ ನಷ್ಟ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಈಶಾನ್ಯ ದೋಷ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಮನೆಯಲ್ಲಿ ಆ ರೀತಿ ತಪ್ಪುಗಳನ್ನು ಮಾಡಿಕೊಳ್ಬಾರ್ದು. ಅದಲ್ಲದೆ ಪಶ್ಚಿಮದ ರಸ್ತೆಗಿದ್ದರೂ ನೀವು ಪಶ್ಚಿಮದ ಭಾಗದಲ್ಲಿ ಇಡ್ಬೋದು, ಅಥವಾ ಉತ್ತರ ಭಾಗದಲ್ಲಿ ಇಡ್ಬೋದು, ಇಲ್ಲ ಪೂರ್ವ ಭಾಗದಲ್ಲಿ ಇಡ್ಬೋದು. ದಕ್ಷಿಣದ ರಸ್ತೆ ಆದರೂ ಕೂಡ ದಕ್ಷಿಣದ ಬಾಗಿಲಾದರೆ ದಕ್ಷಿಣದಲ್ಲಿ ತುಳಸಿ ಕಟ್ಟೆ ಇಡ್ಬೋದು. ಸಣ್ಣ ಚಿಕ್ಕ ಪಾಟ್ಗಳಲ್ಲಾದರೆ ನೀವು ಎಲ್ಲಿ ಬೇಕೋ ಇಟ್ಕೊಳ್ಬೋದು. ಆದರೆ ಕಟ್ಟೆ ಕಟ್ಟಿ ಗ್ರಾನೈಟಲ್ಲಿ ಕಟ್ಟೆ ಕಟ್ಟಿ ಒಂದು 2 ಅಡಿಗೆ 2 ಅಡಿ, 2 ಅಡಿಗೆ 3 ಅಡಿ, 4 ಅಡಿಗೆ 4 ಅಡಿ ಈ ಥರ ದೊಡ್ಡ ದೊಡ್ಡ ಪಾಟ್ಗಳು ಮಾಡೋದೇ ಆದರೆ ಈಶಾನ್ಯ ಭಾಗದಲ್ಲಿ ಇಡಲೇಬಾರ್ದು. ಈ ರೀತಿ 4 ದಿಕ್ಕುಗಳಲ್ಲಿ ಇದೇ ರೀತಿ ಫಾಲೋಅಪ್ ಮಾಡಬೇಕು. ಆದ್ದರಿಂದ ವಾಸ್ತು ರೀತಿ ನಿಮಗೆ ಅದು ಒಳ್ಳೆಯ ಫಲಗಳನ್ನು ನೀಡುತ್ತದೆ. ಅದಲ್ಲದೆ ಈಗ ನೀವು ಯಾವುದೇ ಮನೆಗೆ ತಗೊಳ್ಳಿ, ಯಾವುದೇ ಜಾಗಕ್ಕೆ ತಗೊಳ್ಳಿ, ಒಂದು ಮನೆಗೆ ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ಆದ್ದರಿಂದ ಆ ತುಳಸಿ ಕಟ್ಟೆನ ಯಾವ ರೀತಿ ಇಡಬೇಕು ಅನ್ನೋದು ಬಹುಮುಖ್ಯವಾಗಿ ಪಾಲಿಸ್ಬೇಕಾಗಿರತಕ್ಕಂಥ ವಿಧಾನ. ಆ ರೀತಿ ನೀವು ನಮ್ಮ ವಿಡಿಯೋನ ನೋಡಿ, ನಮ್ಮ ವಿಡಿಯೋದಲ್ಲಿ ಹೇಳಿರೋ ರೀತಿಯಲ್ಲಿ ನೀವು ಪಾಲಿಸಿದ್ದೇ ಆದರೆ ನಿಮಗೆ ಉತ್ತಮವಾದ ಫಲಿತಾಂಶಗಳು ಬಂದು ಆ ಮನೆ ವಾಸ್ತು ರೀತಿಯ ಅನುಕೂಲಗಳಾಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತುನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.